ವ್ಲಾಗಲ್ಲಿ ನಾನು ಏನೇನು ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ ಅದಿತಿಗೆ ಬ್ರೆಸ್ಟ್ ಫೀಡಿಂಗ್ ಯಾವ್ಯಾವ ಟೈಮ್ ಕೊಡ್ತಿದ್ದೀನಿ, ಎಷ್ಟು ಏನೇನನ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂಡ್ ಟಿಪ್ಸ್ ನ ಏನೇನು ಫಾಲೋ ಮಾಡ್ತಿದ್ದೀನಿ ಅಂತ ಅದೊಂದು ಡೀಟೇಲ್ಸ್ ಅಬೌಟ್ ದಿಸ್ ಹೌ ಐ ಕ್ಲೀನ್ ಅಂತ ಇದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಹಲೋ ಎವ್ರಿಬಡಿ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ವ್ಲಾಗ್ಸ್ ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್ಸ್ ಆಸ್ ರಿಕ್ವೆಸ್ಟೆಡ್ ಡೈಲಿ ವ್ಲಾಗ್ಸ್ ನ ಮಾಡ್ತಾ ಇದ್ದೀನಿ ಅಂಡ್ ಕಂಟೆಂಟ್ ರಿಲೇಟೆಡ್ ವಿಡಿಯೋಸು, ಅದಿತಿ ಲರ್ನಿಂಗ್ಸು, ಸಾಕಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಅಂಡ್ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತಿದ್ದೀರಾ ಆದ್ರೆ ಲೈಕ್ ಮಾಡ್ತಿಲ್ಲ ಅಂತಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ. ನಿಮ್ಮ ಸಪೋರ್ಟ್ ತುಂಬಾ ಬೂಸ್ಟ್ ಮಾಡುತ್ತೆ ಟು ಅಪ್ಲೋಡ್ ಮೋರ್ ಕಂಟೆಂಟ್. ಯಾಕೆ ಇವತ್ತಿನ ವ್ಲಾಗಲ್ಲಿ ನಾನು ಏನನ್ನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅಂತಂದ್ರೆ, ಅದಿತಿಯ ಒಂದು ಡೈಲಿ ರೊಟೀನ್ ನಿಮ್ಗೆ ಗೊತ್ತಿದೆ. ನೀವು ಇನ್ಸ್ಟಾಗ್ರಾಮ್ ನನ್ನನ್ನು ಫಾಲೋ ಮಾಡ್ತಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅದಿತಿಯ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಹೇಗಿರುತ್ತೆ, ಯಾವ್ಯಾವ ಆಕ್ಟಿವಿಟೀಸ್ ಮಾಡಿಸ್ತಿರ್ತೀನಿ ಅಂತ ನಾನು ಸ್ಟೋರೀಸ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ದಿಸ್ ವ್ಲಾಗ್ ವಿಲ್ ಬಿ ಆಲ್ ಅಬೌಟ್ ಹೇಗೆ ಮೇಂಟೈನ್ ಮಾಡ್ತೀನಿ ಆಸ್ ಅ ವರ್ಕಿಂಗ್ ಮಾಮಿ ಆಗಿ. ಅಂತಂದ್ರೆ ನಾನು ಮನೆಯಲ್ಲಿ ವರ್ಕ್ ಮಾಡ್ತೀನಿ ಅಂಡ್ ಅದಿತಿನ ಫುಲ್ ಟೈಮ್ ಆಸ್ ಅ ವರ್ಕರ್ ಆಗಿ ನಾನು ಅದಿತಿನ ನೋಡ್ಕೊಳ್ಬೇಕಾಗತ್ತೆ. ಆಸ್ ಅ ಮಾಮ್ ನಾನು ನೋಡ್ಕೊಳ್ಬೇಕಾಗತ್ತೆ. ಅಂಡ್ ಮನೆ ಕೆಲಸ, ನನ್ನ ಕೆಲಸ ಅಂಡ್ ಪರ್ಸನಲ್ ನಡೀತಾ ಇರುತ್ತೆ. ಅಂಡ್ ಐ ಆಮ್ ಅ ಥೆರಪಿಸ್ಟ್ ಅಂಡ್ ಕೌನ್ಸಿಲರ್. ಆನ್ಲೈನ್ ಸೆಷನ್ಸ್ ಮಾಡ್ತಿರ್ತೀನಿ. ಮನೆಗೆ ಮಕ್ಕಳು ಬರ್ತಾರೆ ಅಂಡ್ ಮನೆಗೆ ಕ್ಲೈಂಟ್ಸ್ ಕೆಲವರು ಬರ್ತಾರೆ. ನಾಟ್ ಎಲ್ಲರನ್ನೂ ನಾನು ಮನೆಗೆ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನನಗೂ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು, ಸೊ ನಿಮಗೆ ಗೊತ್ತಿರುತ್ತೆ. ಸೊ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ದೇರ್ ವಿಲ್ ಬಿ ಡೆಫಿನೆಟ್ಲಿ ರಿಸ್ಟ್ರಿಕ್ಷನ್ಸ್. ಸೊ ಆ ರಿಸ್ಟ್ರಿಕ್ಷನ್ಸ್ ಅಂಡರ್ ಅಲ್ಲಿ ನಾನು ಮಾಡ್ತಿರ್ತೀನಿ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಯಾಕೆ ಈ ಒಂದು ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನನ್ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಅದಿತಿಗೆ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ಇನ್ನೇನೆ ಮಂಗಳವಾರದ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಒಂದು DIY ಡೂ ಇಟ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಕ್ವಿಕ್ ರೆಸಿಪಿ ಬ್ರೆಸ್ಟ್ ಮಿಲ್ಕ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಪೀರಿಯಡ್ ಕ್ರಾಂಪ್ಸ್ ಗಳಲ್ಲಿ ನಿಮಗೆ ರಿಲೀಫ್ ಆಗೋದಕ್ಕೆ, ಪೇನ್ ಎಲ್ಲ ರಿಲೀಫ್ ಆಗೋದಕ್ಕೆ ಅಂಡ್ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನಿಮಗೆ ಪೀರಿಯಡ್ಸ್ ಆದಾಗ, ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಪೀರಿಯಡ್ಸ್ ಆದಾಗ there will be definitely a slight changes in your supply. ಹಾಗೆ ಆಗುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಡೋಂಟ್ ನೋ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಪ್ಲೀಸ್ ಕಮೆಂಟ್ ಬಿಲೋ. ಅಂಡ್ ಅಂತಹ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗುತ್ತೆ. ಸೊ ಅದನ್ನ ನಾನು ಮಂಗಳವಾರದ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ಆ ವ್ಲಾಗ್ ಹಾಕಿದ್ಮೇಲೆ ಅದಿತಿಗೆ ಎಷ್ಟು ಸಲ ಬ್ರೆಸ್ಟ್ ಫೀಡ್ ಮಾಡ್ತೀರಾ ನೀವು ಅಂತೆಲ್ಲ ಕೇಳಿದ್ದೀರಾ. ಸೊ ರೈಟ್ ನಾವ್ ಅದಿತಿ ಸ್ಲೀಪಿಂಗ್. ಸೊ ಯು ಕ್ಯಾನ್ ಸಿ, ವೇಟ್ ನಾನು ಕ್ಯಾಮ್ರಾ ಕಡೆ ಟಿಲ್ಟ್ ಮಾಡ್ತೀನಿ. ಎಸ್, ಸೊ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಸೊ ಅದಿತಿ ಇಸ್ ಟೇಕಿಂಗ್ 2 naps. ಇವಾಗ ಬೆಳಗ್ಗೆ ಒಂದು 11 ಗಂಟೆ ಹಾಗೆ ಒಂದು ನ್ಯಾಪ್ ತಗೊಳ್ತಾರೆ ಅಂಡ್ 4 ಗಂಟೆ ಹಾಗೆ ನ್ಯಾಪ್ ತಗೊಳ್ತಾರೆ. ಆಕ್ಚುಲಿ ಏನ್ ಗೊತ್ತಾ, ನನಗೆ ತುಂಬಾ ಡಿಫಿಕಲ್ಟ್ ಅಂತ ಅನ್ಸಿರೋದು ನ್ಯಾಪ್ ವಿಷಯದಲ್ಲಿ. ಆಫ್ಟರ್ ನನ್ನ ಮೈದ್ನನ ಮಗ ಮನೆಗೆ ಬಂದ ಮೇಲೆ ನ್ಯಾಪ್ ಕೊಡ್ಸೋದು ಅದಿತಿಗೆ ತುಂಬಾ ಒಂಥರ ಕಷ್ಟ ಆಗುತ್ತೆ. ಅವ್ರಿಗೂ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅದಿತಿ ಆಕ್ಟಿವ್ ಇದ್ದಾಗ ಹಿ ವಿಲ್ ಬಿ ಸ್ಲೀಪಿ, ಅವ್ರು ಸ್ಲೀಪಿ ಇದ್ದಾಗ ಅದಿತಿ ವಿಲ್ ಬಿ ಆಕ್ಟಿವ್. ಸೊ ಇಬ್ರು ಮೇಂಟೈನ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ನ್ಯಾಪ್ನ ಕೊಡ್ಸೋದಕ್ಕೆ. ಸೊ ಈಗ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಸೊ ನನಗೆ ಈಗ ಸದ್ಯದ ಪ್ಲಾನ್ ಏನು ಅಂತಂದ್ರೆ, ಬೆಳಗ್ಗೆಯಿಂದ ತುಂಬಾ ಎಡಿಟಿಂಗ್ ಇತ್ತು, ಬ್ಯಾಕಪ್ ಇಟ್ಕೊಂಡ್ಬಿಟ್ಟಿದೆ. ಸೊ ಸಂಹಾವ್ ನಿನ್ನೆ ಏನು ಮಾಡಕ್ಕೆ ಆಗ್ಲಿಲ್ಲ. ಎದ್ ಮಾಡೋಣ ಮಧ್ಯರಾತ್ರಿ ಯೂಶಲಿ ನಾನು ಎದ್ಬಿಟ್ಟು ಒಂದು ಟೈಮ್ ಇಟ್ಕೊಂಡಿರ್ತೀನಿ. ಅದಿತಿನ ಮೋಸ್ಟ್ಲಿ 9 o'clock ಹಾಗೆ ಊಟ ಮಾಡಿಸಿ 7:30ಗೆ ಅದಿತಿಗೆ ಊಟ ಮಾಡಿಸೋದಕ್ಕೆ ಶುರು ಮಾಡ್ತೀನಿ. ಸೊ ಊಟ ಆಗತ್ತೆ, ಅದಾದ್ಮೇಲೆ ಸ್ವಲ್ಪ ಹೊತ್ತು ಆಟ, ಅದಾದ್ಮೇಲೆ ಬೆಡ್ ಟೈಮ್ ರೀಡಿಂಗು ಅಂಡ್ ಮಸಾಜ್ ಇದ್ರೆ ಮಸಾಜು. ಈಗ ಸ್ವಲ್ಪ ದಿನದಿಂದ ಮಸಾಜ್ ಅಂತೂ ಮಾಡೇ ಇಲ್ಲ ಅದಿತಿಗೆ ನೈಟ್ ಟೈಮು. ಅದನ್ನು ನಾನು ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಅಂಡ್ 9 o'clock ಅಷ್ಟಲ್ಲೆಲ್ಲ ನಿದ್ದೆ ಮಾಡ್ಬಿಡ್ತಾರೆ. ಅಷ್ಟ್ರಲ್ಲಿ ಆಲ್ಮೋಸ್ಟ್ ನಮ್ದು ಊಟ ಆಗಿರುತ್ತೆ. ಊಟ ಆಗಿಲ್ಲ ಅಂತಂದ್ರೆ ಊಟ ಮಾಡಿ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೈಟ್ ಟೈಮ್ ಮಾಡ್ಕೊಂಡು ಅಂಡ್ ನೆಕ್ಸ್ಟ್ ನಾನು ಎಡಿಟಿಂಗ್ ಕುತ್ಕೊಳ್ತೀನಿ. 11:30 12 ಆಗುತ್ತೆ. ಒಂದೊಂದ್ಸಲ ಇವತ್ತೊಂದಿನ ನಿದ್ದೆ ಮಾಡೋಣ, ಎದ್ಬಿಟ್ಟು ಮಾಡೋಣ ಅಂತ ಅನ್ಕೊಂತೀನಿ. ಕಂಪ್ಲೀಟ್ ಥ್ರೂ ಔಟ್ ನೈಟ್ ನಿದ್ದೆ ಮಾಡ್ಬಿಟ್ಟಿರ್ತೀನಿ, ಎದ್ದೇ ಇರೋದಿಲ್ಲ. ಸೊ ಆ ರೀತಿ ಇಟ್ಕೊಂಡಿದ್ದಾಗ ಬ್ಯಾಕಪ್ಸ್ಗಳು ಇತ್ತು. ಇವತ್ತು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ. ಸೊ ವ್ಲಾಗ್ ಅಲ್ಲಿ ಇವತ್ತು ತುಂಬಾ ಜನ ನನ್ನ ಕೇಳ್ತಿದ್ರಿ ಅದಿತಿಯ ಅದಿತಿ ಎಲ್ಲೆಲ್ಲ ಹಾಕಿರ್ತಾರೋ ನಂಗಂತ ಗೊತ್ತಾಗಲ್ಲ. ಸೊ ಲವ್ ಲ್ಯಾಪ್ದು ಬಾಟಲ್ದು ಲಿಂಕ್ ಕೊಡಿ ಅಂತ ಕೇಳ್ತಿದ್ರಿ. ಎಸ್, ನಾನು ಇವತ್ತಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಲವ್ ಲ್ಯಾಪ್ ಈ ಒಂದು ಲವ್ ಲ್ಯಾಪ್ ವಾಟರ್ ಬಾಟಲ್ ಇದೆಯಲ್ಲ, ಸೊ ಅದನ್ನ ಲಿಂಕ್ ಕೊಡ್ತೀನಿ. ಅಂಡ್ ಇದನ್ನ ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ನಂಗೆ ರೀಸೆಂಟ್ ಆಗಿ ಮೆಸೇಜ್ ಮಾಡಿದ್ರು. ಸೊ ಐ ಥಾಟ್ ಓಕೆ ಲೆಟ್ ಮಿ ಶೇರ್ ದ ಡೀಟೇಲ್ಸ್ ಅಬೌಟ್ ದಿಸ್ ಹೌ ಐ ಕ್ಲೀನ್ ಅಂತ. ಇದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ನೀವು, ಎಲ್ಲ ತಳ ಎಲ್ಲ ಕುಟ್ಟಿ 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 ನಿಲ್ತಾನೆ ಇಲ್ಲ. ಇದು ಹಿಂಗೆ ಫುಲ್ಲು ಡ್ಯಾನ್ಸ್ ಆಡ್ತಿದೆ. ಸಿ ಹಿಯರ್, ನಿಲ್ತಾನೆ ಇಲ್ಲ ಅದು.
ಸೊ ಅಷ್ಟು ಡ್ಯಾನ್ಸ್ ಆಡ್ತಾರೆ. ಎಸ್, ಸೊ ಅದನ್ನು ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ರೆಸಿಪಿ ಶೇರ್ ಮಾಡಬೇಕು. ಏನಕ್ಕಂತಂದ್ರೆ ಮಖಾನ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅಂತಂದ್ರೆ ಮಖಾನ ಸೆರ್ಲಾಕು, ಓಟ್ ಸೆರ್ಲಾಕ್ ಶೇರ್ ಮಾಡಿದ್ದೀನಿ. ಇವತ್ತು ಒಂದು ಪೋಹಾ ಸೆರ್ಲಾಕ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತೇ ನಾನು ಆ ಕಮೆಂಟ್ ನ ನೋಡಿದ್ದು. ಒಬ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವು ಒಂದೇ ವಿಡಿಯೋದಲ್ಲಿ ಎಲ್ಲಾನು ಹಾಕಿ, ರೆಸಿಪಿ ವಿಡಿಯೋನು ಅದರಲ್ಲೇ ಹಾಕಿ ಅಂಡ್ ಅದರ್ ಎಲ್ಲಾನು ಒಂದ್ರಲ್ಲೇ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಈಗ ಕೆಲವು ಆಡಿಯನ್ಸ್ ನನ್ನ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರೋ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಕೆಲವರಿಗೆ ವ್ಲಾಗ್ಸ್ಗಳು ತುಂಬಾ ಇಷ್ಟ ಆಗುತ್ತೆ. ದೇ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್ ಟು ವಾಚ್. ಬಟ್ ಕೆಲವರಿಗೆ ಟೈಮ್ ಇರೋದಿಲ್ಲ, ಅಷ್ಟು ಡೀಟೇಲ್ಡ್ ವ್ಲಾಗ್ ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ರೆಸಿಪಿ ವಿಡಿಯೋನ ಸಪರೇಟ್ ಹಾಕಿದ್ರೆ ದೇ ವಿಲ್ ಬಿ ಹ್ಯಾವಿಂಗ್, ಅಂದ್ರೆ ನನ್ನ ಒಂದು ರೆಸಿಪಿ ವಿಡಿಯೋ ಹಾರ್ಡ್ಲಿ ಇಟ್ ಗೋಸ್ ಟು 10 minutes ಒಳಗಡೆ ಇರುತ್ತೆ. ಬಟ್ ವ್ಲಾಗ್ ಅನ್ನೋದು ತುಂಬಾ ಲಾಂಗ್ ಇರುತ್ತೆ. ಸೊ ನಾನು ಅದರಲ್ಲಿ ಖಂಡಿತವಾಗ್ಲೂ ನಾನು ಒಂದರಲ್ಲೇ ಖಂಡಿತವಾಗ್ಲೂ ನಾನು ಮಾಡೋದಕ್ಕಾಗೋದಿಲ್ಲ. ಐ ಆಮ್ ರಿಯಲಿ ನಾಟ್ ಡಿಸಪಾಯಿಂಟಿಂಗ್ ಯುವರ್ ಕಮೆಂಟ್. ಐ ಅಗ್ರಿ ವಿತ್ ಯು. ಆದಷ್ಟು ಒಂದರಲ್ಲಿ ಟ್ರೈ ಮಾಡೋದಕ್ಕೆ, ಅಂದ್ರೆ ಹಾಕೋದಕ್ಕೆ, ಇನ್ಫಾರ್ಮೇಶನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಫ್ ನಾಟ್ ರೆಸಿಪಿ ಅಂತೂ ಖಂಡಿತವಾಗ್ಲೂ ಒಂದರಲ್ಲೇ ಹಾಕೋದಕ್ಕಾಗೋದಿಲ್ಲ. ಅಂಡ್ ಒಂದ್ ರೆಸಿಪಿ ನಾನು ಅಪ್ಲೋಡ್ ಮಾಡಬೇಕು. ಯಾವ್ದು ರವಾ ದೋಸಾ, ಅದು ವಿಡಿಯೋಸ್ ಎಲ್ಲ ಇದೆ, ಅದನ್ನ ಎಡಿಟಿಂಗ್ ಮಾಡಿ ಹಾಕ್ಬೇಕು, ಅದನ್ನು ಹಾಕ್ತೀನಿ. ಅಂಡ್ ಇವತ್ತು ಪೋಹಾ ಅಂದ್ರೆ ಅವಲಕ್ಕಿಯ ಒಂದು ಸೆರ್ಲಾಕ್ ಮಕ್ಕಳಿಗೆ ಮಾಡಿ ಇನ್ಸ್ಟೆಂಟ್ ಟ್ರಾವೆಲಿಂಗ್ ಫುಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಐ ಹೋಪ್, ಟಚ್ ವುಡ್, ಅದಿತಿ ವಿಲ್ ಸ್ಲೀಪ್ ಫಾರ್ ಲಾಂಗ್. ಈಗ 4:15, ವೇಟ್ ನಾನು ಚೆಕ್ ಮಾಡ್ತೀನಿ ಟೈಮ್ ಎಷ್ಟು ಅಂತ. ಎಸ್, ಸೊ ಈಗ 4:15 ಆಗಿದೆ, 4:15. ಸೊ ಅದಿತಿ ಒಂದು 6ವರೆಗೂ ಮಲ್ಕೊಂಡ್ಬಿಟ್ರೆ ನನಗೆಲ್ಲ ಕೆಲಸ ಆಗ್ಬಿಡತ್ತೆ. ಸೊ ನಾನು ಸಿಗ್ತೀನಿ. ಸೊ ನಾನು ಆಮೇಲೆ ಸಿಗ್ತೀನಿ. ಸೊ ಬಿಫೋರ್ ಆಗ್ಬಿಡುತ್ತೆ. ಸೊ ಲೆಟ್ ಮೀ ಶೇರ್ ದಿಸ್. ಸೊ ಅದಿತಿಗೆ ನಾನು ಸಾಲಿಡ್ ನ ಶುರು ಮಾಡಿದ್ದು 6 ತಿಂಗಳಿಂದಾನೆ. ಅವಾಗ್ಲಿಂದಾನು ಸಹ ನಾನು ಫಾರ್ಮುಲಾ ಮಿಲ್ಕ್ ನ ಯಾವುದೇ ರೀತಿ ಕೊಟ್ಟಿಲ್ಲ. ಸೇಮ್ ಬ್ರೆಸ್ಟ್ ಮಿಲ್ಕ್ ನೇನೆ ಫಾಲೋ ಮಾಡ್ತೀನಿ. ಈಗ ಅದಿತಿ ಬೆಳಗ್ಗೆ ಎದೋಳೋದು ಹಾರ್ಡ್ಲಿ 8 o'clock ಇಸ್ ಹರ್ ಸ್ಟಾರ್ಟಿಂಗ್ ಟೈಮ್. 8 ಗಂಟೆ ಒಳಗಡೆ ಎದ್ದಿರೋದು ಸ್ವಲ್ಪ ಕಡಿಮೆನೆ. ಎಲ್ಲರೂ ಹೋಗ್ಬೇಕು ಅಂದ್ರೆ ಮಾತ್ರ ನಾವ್ ಎಬ್ಬರಿಸ್ತೀವಿ. ಇಲ್ಲ ಅಂತಂದ್ರೆ ಶಿಲ್ ಬಿ ಸ್ಲೀಪಿಂಗ್ ಟಿಲ್ 8. ಇಲ್ಲ ಅಂತಂದ್ರೆ 10 ವಿಲ್ ಬಿ ದ ಮ್ಯಾಕ್ಸಿಮಮ್. 10:30, 11ಗೂ ಎದ್ದಿದ್ದಾರೆ ಒಂದ್ಸಲ. ಸೊ 8:30 ಎದೊಳ್ತಾರೆ ಅಂತ ಅಂದಾಗ ನಾನು ಹಾಲು ಕೊಡ್ತೀನಿ. ಹಾಲು ಕೊಡುವಂತಹ ದಿನ ಚೆನ್ನಾಗಿ ಆಯಿಲ್ ಮಸಾಜು, ಕಡಲೆ ಹಿಟ್ಟಿನ ಪ್ಯಾಕು. ಏನಕ್ಕಂತಂದ್ರೆ ನಾನು ಸ್ನಾನದ ಮನೆಯಲ್ಲೇನೆ 1 hour ಸ್ಪೆಂಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಹಾಲು ಕುಡಿಸಿ ಅದಾದ್ಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವೆಲ್ಲಾರ ಹೊರಗಡೆ ಹೋಗ್ಬೇಕು, ಅವತ್ತು ಎಣ್ಣೆ ಮಸಾಜ್ ಇಲ್ಲ ಅಂತ ಅಂದಾಗ ಹಾಲು ಕೊಡ್ಬೇಕಾ ಕೊಡಬಾರ್ದು ಅಂತ ಯೋಚನೆ ಮಾಡ್ತೀನಿ. ಏನಕ್ಕಂತಂದ್ರೆ ಎಣ್ಣೆ ಮಸಾಜು, ಕಡಲೆ ಹಿಟ್ಟಿನ ಪ್ಯಾಕ್ ಎಲ್ಲ ಏನೂ ಇಲ್ಲ ಅಂತಂದ್ರೆ ಸ್ನಾನ ವಿಲ್ ಬಿ ಲೈಕ್ ಜಸ್ಟ್ 15 minutes ಇಂದ 20 minutes ಆಗೋಗ್ಬಿಡುತ್ತೆ. ಏನಕ್ಕಂತಂದ್ರೆ ಅದಿತಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನದ ಮುಂಚೆ ಪಾಟಿ ಫಿನಿಶ್ ಮಾಡಿ, ಬ್ರಷ್ ಮಾಡಿ, ಸ್ನಾನ ಮಾಡ್ಕೊಂಡು ಆಮೇಲೆ ಆಚೆ ಕರ್ಕೊಂಡು ಬರ್ತೀನಿ. ರೆಡಿ ಮಾಡಿಸೋದಕ್ಕೆ 10 to 15 minutes ಆಗುತ್ತೆ. ಸೊ ಆ ರೀತಿ ಒಂದು ಅರ್ಧ ಗಂಟೆ, 3/4 ಗಂಟೆಲೆಲ್ಲ ಕೆಲಸ ಮುಗ್ದೋಗ್ಬಿಡುತ್ತೆ. ಅದೇ ಎಣ್ಣೆ ಮಸಾಜು, ಕಡಲೆ ಹಿಟ್ಟು ಅದೆಲ್ಲ ಹಾಕ್ಬೇಕು. ಎಣ್ಣೆ ಮಸಾಜ್ ಆದ್ಮೇಲೆ 10 to 15 minutes ಬಿಡ್ತೀನಿ. ಕಡಲೆ ಹಿಟ್ಟು ಹಾಕಿದ್ಮೇಲೆ 10 minutes to 15 minutes ಬಿಡ್ತೀನಿ. ಇಟ್ ಡಿಪೆಂಡ್ಸ್, ಎಷ್ಟು ಬೇಗ ಡ್ರೈ ಆಗುತ್ತೋ ಅಷ್ಟು ಬೇಗ ಸ್ನಾನ ಮಾಡಿಸೋದಂತಹ ಪ್ಲಾನ್ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಹಾಲನ್ನ ಕೊಟ್ಟಿರ್ತೀನಿ. ಎಣ್ಣೆ ಮಸಾಜ್ ಇಲ್ಲ ಅಂತಂದ್ರೆ ಹಾಲನ್ನ ಯೋಚನೆ ಮಾಡಿರ್ತೀನಿ. ಯಾಕಂತಂದ್ರೆ ಇಮಿಡಿಯೇಟ್ ಅಂತಂದ್ರೆ ಸ್ನಾನ ಆಗಿದ ತಕ್ಷಣ ಅದಿತಿಗೆ ಬ್ರೇಕ್ಫಾಸ್ಟ್ ವಿಲ್ ಬಿ ರೆಡಿ. ನಾನು ಅಷ್ಟು ಪ್ಲಾನ್ಡ್, ಎವ್ರಿಥಿಂಗ್ ವಿಲ್ ಬಿ ಪ್ಲಾನ್ಡ್. ನನ್ನ ಡೇಸ್ ಅದೇ ರೀತಿ ಪ್ಲಾನ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಲು ಕೊಟ್ರೆ ಇಟ್ ವಿಲ್ ಬಿ ಒಂದು 150 ml to 200 ml ಹಿಡಿಯುತ್ತೆ ಅಂತ ಅನ್ಕೊಳ್ಳಿ. ಅಷ್ಟು ಮಗು ಹಾಲು ಕುಡಿದು ಇಮಿಡಿಯೇಟ್ ಆಗಿ ವಿತೌಟ್ ಗ್ಯಾಪ್ ಬ್ರೇಕ್ಫಾಸ್ಟ್ ಮಕ್ಳಿಗೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಅದನ್ನ ಮೇಕ್ ಶೋರ್ ಮಾಡ್ತೀನಿ ನಾನು. ಸೊ ಆ ರೀತಿ ಪ್ಲಾನ್ ಮಾಡ್ಕೊಂತೀನಿ. ಅಕಸ್ಮಾತ್ ನಾನು ಬೆಳಗ್ಗೆ ಕೊಟ್ಟಿಲ್ಲ ಹಾಲು ಅಂತಂದ್ರೆ 11 o'clockಗೆ ಸ್ನಾಕ್ ರೀತಿ ಹಾಲನ್ನ ಕೊಟ್ಟಿರ್ತೀನಿ. ಸ್ನಾಕ್ ನ ಕೊಟ್ಬಿಟ್ಟು ಅದೇ ದಿನ ಒಂದು ನ್ಯಾಪ್ ಕೊಡ್ತೀನಿ. ಅಂಡ್ ಅಗೇನ್ ಇನ್ನೊಂದೇನು ಅಂತಂದ್ರೆ ಅದಿತಿ ಬ್ರೆಸ್ಟ್ ಮಿಲ್ಕ್ಗೆ ಅದಿತಿ ಅಡಿಕ್ಟ್ ಆಗಿಲ್ಲ. ಬ್ರೆಸ್ಟ್ ಮಿಲ್ಕ್ ನ ಈಗ ಅವ್ರಿಗೆ ನಿದ್ದೆ ಮಾಡುವಾಗ ಅದಿತಿಗೆ ಬ್ರೆಸ್ಟ್ ಮಿಲ್ಕ್ ಬೇಕೇ ಬೇಕು. ನಾನು ಇವಾಗ ಅದಿತಿಗೆ ಒಂದು ನ್ಯಾಪ್ ಕೊಡ್ತಿದ್ದೀನಿ ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ನ ಫೀಡ್ ಮಾಡಿಸಿ 5 to 10 minutes ಅದಿತಿ ಫೀಡ್ ಮಾಡ್ತಾರೆ. ಅಂಡ್ ಇಟ್ ವಿಲ್ ಬಿ ನಾಟ್ ಅ ಹಾರ್ಡ್ ಸಕ್. ತುಂಬಾ ಜಾಸ್ತಿ ಸಕ್ ಮಾಡಿ ತುಂಬಾ ಎಕ್ಸ್ಪ್ರೆಸ್ ಅಂತಂದ್ರೆ ಹಾಲು ತುಂಬಾ ಸಪ್ಲೈ ಆಗೋದಿಲ್ಲ ಆ ಟೈಮಲ್ಲಿ. ಅಂತಂದ್ರೆ ಸ್ವಲ್ಪ ಸಕ್ ಮಾಡಿ ಆ ಒಂದು ಅಂದ್ರೆ ಹಾರ್ಮೋನ್ಸ್, ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್ ಇಬ್ರಿಗೂ ಕ್ರಿಯೇಟ್ ಆಗುತ್ತೆ. ಆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಅದಿತಿಗೆ ಒಂದು ಸೂತಿಂಗ್ ರಿಫ್ಲೆಕ್ಸ್ ಬರುತ್ತೆ. ಅದಾದ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ಬಿಡ್ತಾರೆ. ಮಧ್ಯ ಅದಿತಿ ಅರೌಂಡ್ 1:30-2 ಗಂಟೆ ಒಳಗಡೆ ಅದಿತಿಗೆ ಆಲ್ಮೋಸ್ಟ್ ಊಟ ಆಗುತ್ತೆ. ಲೇಟ್ ಆಗಿದ್ರೆ ಮಾತ್ರ ಲೇಟ್ ಆಗೋದು. ಅದಾದ್ಮೇಲೆ ಆರಾಮಾಗಿ ಅದಿತಿ ಆಟ ಆಡ್ತಿರ್ತಾರೆ. ಎಲ್ಲೋ ನೋಡಿದಾಗ ಅಂತಂದ್ರೆ ನನ್ನನ್ನ ಅವ್ರು ಯೂಶಲಿ ಆಚೆನೆ ಆಟ ಆಡ್ತಿರ್ತಾರೆ. ಈಗ ಆಫ್ಟರ್ ತಮ್ಮ ಕೇಮ್ ನಮ್ಮ ಮನೆಗೆ ತಮ್ಮ ಬಂದಾಗಿಂದ ಅದಿತಿಗೆ ನಾನು ಜಾಸ್ತಿ ಆಕ್ಟಿವಿಟೀಸ್ ಮಾಡಕ್ಕಾಗ್ತಿಲ್ಲ, ಜಾಸ್ತಿ ಪ್ಲಾನೇ ಮಾಡಕ್ಕಾಗ್ತಿಲ್ಲ. ಮುಂಚೆ ಸಖತ್ ಆಕ್ಟಿವಿಟೀಸ್ ನ ಮಾಡಿಸ್ತಾ ಇದೆ. ಈಗ ಅದಿತಿಗೆ ವಿಲ್ ಬಿ ಪ್ಲೇ ಮೋಡ್, ಸೋಷಿಯಲ್ ಸ್ಕಿಲ್ಸ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ
ಇರೋದ್ರಿಂದ ನಂಗೆ ಜಾಸ್ತಿ ಅದು ಆಕ್ಟಿವಿಟೀಸ್ ಮಾಡೋಕ್ಕಾಗ್ತಿಲ್ಲ. ಅದಿತಿ ಯಾವಾಗಾರ ಸಡನ್ ಆಗಿ ಬಂದಾಗ ಅಂಡ್ ಅವ್ರಿಗೆ ನಿದ್ದೆ ಬರೋದು ಗೊತ್ತಾಗಿದೆ, ಅವರೇ ಬಂದು ಹೇಳ್ತಾರೆ ಪಾಚಿ ಮಾಡ್ತೀನಿ ಅಂತ. ಆ ಟೈಮಲ್ಲಿ ಅದಿತಿ ಕೇಳ್ತಾರೆ ಬಾಬು ಬೇಕು, ಅದಿತಿ ಸೇಸ್ ಬಾಬು. ನಾನು ಆಕ್ಚುಲಿ ಅದನ್ನ ಬೂಬಿ ಅಂತ ಹೇಳ್ಕೊಟ್ಟಿದ್ದೆ. ಅದಿತಿ ಒಂದು 1 year ಇಂದಾನೆ ಮಾತು ಕಲ್ತಿರಲ್ಲ, ಅವಾಗ್ಲಿಂದಾನೆ ಅದನ್ನ ಬಾಬು ಅಂತ ಹೇಳಿ ಇವಾಗ ಅವ್ರು ಕೇಳೋದೇ ಬಾಬು ಅಂತ. ಸೊ ಬಾಬು ಕೇಳ್ತಾರೆ, ಅವಾಗ ಅವ್ರಿಗೆ ನಿದ್ದೆ ಬಂದಿದೆ ಅಂತ ಗೊತ್ತಾಗುತ್ತೆ, ಅವಾಗ ಮಲಗಿಸ್ತೀನಿ. ಕೆಲವೊಂದ್ಸಲ ಆಟದ ಮೂಡಲ್ಲಿ ಕುಡಿದುಕೊಂಡು ಹೋಗಿ ಆಟ ಆಡಿರುವಂತಹ ಒಂದು ಇನ್ಸ್ಟೆನ್ಸ್ ಇದೆ. ಬೆಳಗ್ಗೆಯಿಂದ ಒಂದು ಸಂಜೆ ನೈಟ್ ವರ್ಗು ಅಂತಾನೆ ಹೇಳ್ತೀನಿ. ಬೆಳಗ್ಗೆ ಒಂದು 8 o'clock ಇಂದ ನೈಟ್ 9 ಗಂಟೆವರೆಗೂ ಹಾರ್ಡ್ಲಿ 3 times ಅಷ್ಟೇ ಕುಡಿದಿರೋದು ಅದಿತಿ, ಜಾಸ್ತಿ ಏನ್ ಕುಡಿದಿರೋದಿಲ್ಲ. ನ್ಯಾಪ್ ಟೈಮಲ್ಲಿ ಮಾತ್ರ ಕುಡಿದಿರ್ತಾರೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಾನು ಹೊರಗಡೆ ಹೋದಾಗ ಅದಿತಿಗೆ ಕರೆಕ್ಟ್ ಆಗಿ ಸ್ನಾಕ್ ಇಲ್ಲ ಅಂತಂದ್ರೆ ಅಥವಾ ಊಟ ಇಲ್ಲ ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಮೇಲೆ ನಾನು ಅದಿತಿನ ಡಿಪೆಂಡ್ ಮಾಡಿರ್ತೀನಿ. ಅವಾಗ ಯಾಕಂತಂದ್ರೆ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ನನಗೆ ಆ ರೀತಿ ಹೊರಗಡೆ ಹೋಗ್ತಾನೆ ಇರ್ತೀನಿ. ಥೆರಪಿಗೆ ಇರ್ಬೋದು, ಹೌಸ್ ವಿಸಿಟ್ಸ್ಗೆ ಹೋಗ್ತೀನಿ. ಆ ಟೈಮಲ್ಲಿ ನಾನು ಅದಿತಿಗೆ ಬ್ರೆಸ್ಟ್ ಮಿಲ್ಕ್ ನೇ ಡಿಪೆಂಡ್ ಮಾಡಿರ್ತೀನಿ. ಐ ವಿಲ್ ಬಿ ವೆರಿ ಹ್ಯಾಪಿ ಆ ಟೈಮಲ್ಲಿ. ಯಾಕಂತಂದ್ರೆ ನನ್ನ ಬ್ರೆಸ್ಟ್ ಮಿಲ್ಕ್ ಸಪ್ಲೈನೂ ಜಾಸ್ತಿ ಆಗುತ್ತೆ. ಎಷ್ಟು ಮಗು ಸಕ್ ಮಾಡುತ್ತೋ ಅಷ್ಟು ಬ್ರೆಸ್ಟ್ ಮಿಲ್ಕ್ ಸಪ್ಲೈನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಐ ವಿಲ್ ಬಿ, ನನಗೆ ಯಾವುದೇ ರಿಗ್ರೆಟ್ ಇರೋದಿಲ್ಲ, ಅಯ್ಯೋ ಅದಿತಿಗೆ ನ್ಯೂಟ್ರಿಷನ್ ಕೊಟ್ಟಿಲ್ಲ ಅಂತ. ಆ ನ್ಯೂಟ್ರಿಷನ್ ಕೊಟ್ಟಿಲ್ಲ ಅನ್ನುವಂತಹ ಗಿಲ್ಟ್ ಕಾಡ್ದಾಗ ನಾನು ಮಖಾನನ ಪ್ಲಾನ್ ಮಾಡಿರ್ತೀನಿ, ಅಥವಾ ರಾಜ್ಮಾ ಬೇಯಿಸ್ಬಿಟ್ಟು ಕೊಡ್ತೀನಿ, ಕಡಲೆಕಾಯಿ ಬೀಜನ ಬೇಯಿಸ್ಕೊಡ್ತೀನಿ. ಸೊ ಎಲ್ಲಿ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂತ ನನ್ಗನ್ಸುತ್ತೋ ಆ ದಿನ ನಾನು ಈ ರೀತಿ ಸ್ನಾಕ್ಸ್ ಗಳನ್ನ ನಾನು ಅದಿತಿಗೆ ಕೊಡ್ತೀನಿ. ಅಂಡ್ ನೈಟ್ ವಿಷಯಕ್ಕೆ ಬಂದ್ರೆ, ಆಫ್ಟರ್ 9 ಅದಿತಿಗೆ ನೈಟ್ ಟೈಮ್ ಅವರ ಒಂದು ಬೆಡ್ ಟೈಮ್ ಸ್ಟಾರ್ಟ್ ಆಗೋದು 9 o'clockಗೆ. 9 o'clock ಇಂದ ಬೆಳಗ್ಗೆ 8 ಗಂಟೆವರೆಗೂ ಒಂದು 3 to 4 times ತಗೊಂಡಿರ್ತಾರೆ, ಬ್ರೆಸ್ಟ್ ಫೀಡ್ ಮಾಡಿರ್ತಾರೆ. ಅವರೇ ಕೇಳ್ತಾರೆ, ಎದ್ಬಿಟ್ಟು ಮಮ್ಮ ಬಾಬು ಅಂತ ಕೇಳಿರ್ತಾರೆ. ಸೊ ಅವಾಗ ನಾನು ಪಕ್ಕದಲ್ಲೇ ಇರ್ತೀನಲ್ಲ, ಸೊ ಅವಾಗ ಅದಿತಿಗೆ ಫೀಡ್ ಮಾಡಿಸಿರ್ತೀನಿ. ಅವಾಗ್ಲೂ ಅಷ್ಟೇ 5 to 10 minutes ಹಾರ್ಡ್ಲಿ, ಅದು ಮ್ಯಾಕ್ಸಿಮಮ್ ಇಸ್ 10 minutes ಅದಷ್ಟೇ ಇರುತ್ತೆ. ಒಂದ್ಸಲ ನನಗೆ ಗೊತ್ತಾಗುತ್ತೆ, ಯಾವುದೋ ಒಂದು 3 to 4 time ಅಲ್ಲಿ ಯಾವುದೋ ಒಂದೇ ಒಂದು ಟೈಮ್ ಅಲ್ಲಿ ಸ್ವಲ್ಪ ನನಗೆ ಅನ್ಸುತ್ತೆ, ಓಕೆ ಅದಿತಿ ಹೊಟ್ಟೆ ಹಸ್ದಿತ್ತು, ಆರಾಮಾಗಿ ಕುಡಿತಿದ್ದಾರೆ ಅಂತ ಅನ್ಸುತ್ತೆ. ಸೊ ಅಷ್ಟು ಬ್ರೆಸ್ಟ್ ಮಿಲ್ಕ್ ಅದಿತಿ ತಗೊಳ್ತಾ ಇರೋದು. ಅಂಡ್ ಫುಡ್ ವಿಚಾರದಲ್ಲಿ ಬಂದ್ರೆ, ನಿಮಗೆ ಗೊತ್ತಿದೆ ಯಾವ್ಯಾವ ಫುಡ್ ಬೆಳಗ್ಗೆ ಏನ್ ಕೊಡ್ತೀನಿ, ಮಧ್ಯಾಹ್ನ ಏನ್ ಕೊಡ್ತೀನಿ. ಅಂಡ್ ನೈಟ್ ಟೈಮ್ ವಿಲ್ ಬಿ ಎವ್ರಿ ಡೇ ಮುದ್ದೆ. ಅದಿತಿಗೆ ರಾಗಿ ಸರಿ ಅಲ್ಲೇನೆ ಮುದ್ದೆ ಮಾಡಿ ಅದನ್ನ ತುಪ್ಪದಲ್ಲಿ ಹೊರಳಿಸಿ ಕೊಡ್ತೀನಿ. ಈಗ ಸಾಂಬಾರ್ನು ಅದಿತಿಗೆ ಅವರೇ ಕೇಳ್ತಾರೆ ಕೆಲವೊಂದ್ಸಲ, ಅಂಡ್ ಅದನ್ನು ಸಹ ಕೊಡ್ತೀನಿ. ಈ ರೀತಿ ಅದಿತಿಯ ಒಂದು ಫುಡ್ ಚಾರ್ಟ್ ವಿತ್ ಬ್ರೆಸ್ಟ್ ಮಿಲ್ಕ್ ಇದೆ. ಸೊ ಫಾರ್ಮುಲಾ ಮಿಲ್ಕ್ ನಾವು ಕೊಟ್ಟಿಲ್ಲ. ಇನಿಷಿಯಲಿ ಅದಿತಿ ಲೋ ಬರ್ತ್ ವೆಯ್ಟ್ ಮಗು ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಅರೌಂಡ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಆಫ್ಟರ್ 1 week ಏನೋ ಕೊಟ್ಟಿದ್ದು. ಏನಕ್ಕಂತಂದ್ರೆ ಅದಿತಿ ತುಂಬಾ ಕಡಿಮೆ ಇದ್ರು. ಏನಕ್ಕಂತಂದ್ರೆ ನನಗೂ ಅಷ್ಟು ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಜಾಸ್ತಿ ಇರ್ಲಿಲ್ಲ. ಏನಕ್ಕಂತಂದ್ರೆ ಮಗು ನ್ಯೂಟ್ರಿಷನ್ ಬೇಕೇ ಬೇಕು, ಅದಕ್ಕೋಸ್ಕರ ನಾವು ಬ್ರೆಸ್ಟ್ ಮಿಲ್ಕ್ ಅವಾಗ ಕೊಟ್ಟಿದ್ದು, ಫಾರ್ಮುಲಾ ಮಿಲ್ಕ್ ನ ಕೊಟ್ಟಿದ್ದು. ಬ್ರೆಸ್ಟ್ ಮಿಲ್ಕ್ ಈಗ್ಲೂ ಕಂಟಿನ್ಯೂ ಆಗ್ತಿದೆ. ಅಂಡ್ ಬ್ರೆಸ್ಟ್ ಮಿಲ್ಕ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರ್ತೀನಿ. ಅಂಡ್ ಫುಡ್ ಅಲ್ಲಿ ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಅಂಡ್ ನನ್ನ ಒಂದು ಟ್ರೀಟ್ಮೆಂಟ್ ಆಯುರ್ವೇದ ಆಗಿರೋದ್ರಿಂದ ಆಯುರ್ವೇದದಲ್ಲೂ ಸಹ ಕೆಲವು ಒಂದು ಸಪ್ಲಿಮೆಂಟ್ಸ್ ಇದೆ. ಶತಾವರಿ ಇರಬಹುದು ಅಂಡ್ ಬೇರೆ ಟ್ಯಾಬ್ಲೆಟ್ಸ್ ಗಳೆಲ್ಲ ಇರಬಹುದು. ಸೊ ನಾನು ಆ ಟ್ಯಾಬ್ಲೆಟ್ಸ್ ನೇಮ್ ಹೇಳೋದಕ್ಕಾಗೋದಿಲ್ಲ. ಏನಕ್ಕಂತಂದ್ರೆ ಪ್ರತಿಯೊಬ್ಬ ಪೇಷಂಟ್ಗೂ ಅವರದೇ ಆದ ಒಂದು ಬಾಡಿ ಮೇಲೆ ಅಂಡ್ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೋ ಅದ್ರ ಮೇಲೆ ನನಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಶತಾವರಿ ಇಸ್ ಯೂನಿವರ್ಸಲ್, ಯಾರು ಬೇಕಾದ್ರೂ ತಗೋಬಹುದು. ಅದಕ್ಕೋಸ್ಕರ ನಾನು ಅದನ್ನ ಮೆನ್ಷನ್ ಮಾಡ್ತಿದ್ದೀನಿ. ಸೊ ಅದನ್ನೆಲ್ಲ ತಗೊಂಡು ನಾನು ನನ್ನ ಒಂದು ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ನಾನು ಇನ್ಕ್ರೀಸ್ ಮಾಡ್ಕೊಳ್ತಾ, ಅದಿತಿಗೆ ಒಂದು ಹೆಲ್ದಿ ಒಂದು ಫುಡ್ ರೊಟೀನ್ ಚಾರ್ಟ್ ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಸಹ ಇದೆ. ಸೊ ಐ ವಿಲ್ ಕಂಟಿನ್ಯೂ ದ ವಿಡಿಯೋ. ಹೋಗಿ ಅದಿತಿ ಬಾಟಲ್ ವಾಶ್ ಮಾಡಬೇಕು. ಯಾಕಂತಂದ್ರೆ ವೀಕ್ಲಿ ಟ್ವೈಸ್ ಮಾಡ್ತೀನಿ. ನಿನ್ನೆ ಮಾಡೋಣ ಅಂತ, ಸಂಡೇ ಮಾಡೋಣ ಅನ್ಕೊಂಡೆ, ಸಂಡೇ ಆಗ್ಲಿಲ್ಲ, ನಿನ್ನೆನೂ ಆಗ್ಲಿಲ್ಲ. ಸೊ ಇವತ್ತು ಮಾಡಿಲ್ಲ ಅಂತಂದ್ರೆ ಹೊರಟೆ ಹೋಗ್ಬಿಡುತ್ತೆ ಈ ವೀಕ್ ಅಂತ ಅನ್ಸುತ್ತೆ. ಅದಕ್ಕೆ ಕ್ಲೀನ್ ಆಗಿ ವಾಶ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಅಂಡ್ ಆಲ್ಸೋ ಐ ವಿಲ್ ಟ್ರೈ ಟು ಡೂ ಪೋಹಾ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಅದಿತಿ ಆರಾಮಾಗಿ ಮಲ್ಕೊಂಡಿದ್ದಾರೆ. ಯು ಕ್ಯಾನ್ ಸಿ ವೇಟ್ ಗೊಂಬೆ ತರ ಮಲ್ಕೊಂಡ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು, ನಾನು ಅದಿತಿಗೆ ಮಲಗಿಸಿದಾಗ ಹೇಗೆ ಆ ಕಡೆ ಈ ಕಡೆ ನಿಮಿಷ ನನ್ನ ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅದಿತಿಗೆ ನಾನು ಮಲಗಿಸಿದಾಗ ಈ ರೀತಿ ಅಕ್ಕಪಕ್ಕದಲ್ಲಿ ಅಂತಂದ್ರೆ ಶಿ ಶುಡ್ ಫೀಲ್ ದಟ್ ನಾನು ಪಕ್ಕದಲ್ಲಿ ಇದ್ದೀನಿ ಅಂತ. ಅದಿತಿ ತುಂಬಾ ಸ್ಮಾರ್ಟ್. ನಾನು ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಅವ್ರು ಮಲ್ಕೊಳ್ಳೋದೆಲ್ಲ ಎದ್ದು ಬಿಡ್ತಾರೆ. ಈ ರೀತಿ ಪಕ್ಕದಲ್ಲಿ ಹಗ್ ಮಾಡಿರೋ ತರ ಟೆಡ್ಡಿನ ಇಟ್ಬಿಟ್ಟು ಅದಿತಿಗೆ ಒಂದು ಸಾಫ್ಟ್ ಒಂದು ಅಂದ್ರೆ ಪಕ್ಕದಲ್ಲಿ ಯಾರೋ ಮಲ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಫೀಚರ್ನ ನಾನು ಕೊಟ್ಬಿಟ್ಟು ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ಆಕ್ಚುಲಿ ಅದಿತಿ ನ್ಯಾಪ್ ಟೈಮೇನೆ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಹಕಾರಿಯಾಗಿರೋದು. ಸೊ ಲೆಟ್ಸ್ ಸಿ ಅಟ್ ದ ಕಿಚನ್. ಅದಿತಿದು ಲವ್ ಲ್ಯಾಪ್ ಬ್ರ್ಯಾಂಡ್ ವಾಟರ್ ಬಾಟಲ್ ಆಗಿರೋದ್ರಿಂದ ಈಸಿ ಟು ವಾಶ್ ಇದೆ. ಆ್ಯಂಡ್ ಇದನ್ನು ವಾಶ್ ಮಾಡೋದಕ್ಕೆ ಒಂದು ಸಣ್ಣ ಬ್ರಷ್ನೂ ಸಹ ಯೂಸ್ ಮಾಡ್ತೀನಿ. ಆ ಬ್ರಷ್ ಈ ಕಂಪ್ಲೀಟ್ ಪೈಪ್ ಒಳಗಡೆ ಎಲ್ಲ ನಾನು ಆರಾಮಾಗಿ ಅದನ್ನು ಇನ್ಸರ್ಟ್ ಮಾಡಬಹುದು. ಆ ರೀತಿ ಬ್ರಷ್ನ ಯೂಸ್ ಮಾಡ್ತೀನಿ. ಬಿಫೋರ್ ಎಲ್ಲನೂ ನಾನು
ತೆಗೆದು ಇಟ್ಕೊಳ್ತೀನಿ. ಅಂತಂದರೆ ಎಲ್ಲ ನಿಪ್ಪಲ್ ಇರಬಹುದು, ಆ ಸ್ಟ್ರಿಂಗ್ ಇರಬಹುದು ಆ್ಯಂಡ್ ಕ್ಯಾಪ್ ಇರ್ಬೋದು, ಎಲ್ಲನೂ ನಾನು ರಿಮೂವ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ನಾನು ಅದಿತಿಗೆ ಈ ಬಾಟಲಲ್ಲಿ ಜಸ್ಟ್ ನೀರನ್ನ ಮಾತ್ರ ಕೊಡೋದ್ರಿಂದ ಯಾವುದೇ ರೀತಿ ಜಾಸ್ತಿ ಅಂತಂದರೆ ಒಳಗಡೆ ಜಿಡ್ಡಾಗಲಿ ಏನು ಅಂದರೆ ಕಟ್ಟಿರೋದಿಲ್ಲ. ಬರೀ ಬಿಸಿನೀರು ಮಾತ್ರ ಕೊಡ್ತೀನಿ. ಅಂದರೆ ಬಿಸಿ ಮಾಡಿ ಹಾರಿರುವಂತಹ ನೀರನ್ನ ಅದಿತಿಗೆ ಯೂಶ್ವಲಿ ಕೊಡೋದು. ಕೆಲವೊಂದು ಸಲ ತಣ್ಣೀರನ್ನೂ ಕುಡಿತಾರೆ, ಅದನ್ನು ಏನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಬರೀ ನೀರು ಮಾತ್ರ ನಾನು ಈ ಬಾಟಲಲ್ಲಿ ಕೊಡೋದು. ಈ ರೀತಿ ಸಣ್ಣ ಬ್ರಷ್ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ನಾನು ಒಳಗಡೆ ಎಲ್ಲ ಹಾಕಿ ಇದು ಮಾಡ್ತೀನಿ. ಆ್ಯಂಡ್ ಈ ರೀತಿಯಾದ ಸಣ್ಣ ಒಂದು ಬ್ರಷ್ ಇರೋದ್ರಿಂದ ಇದ್ರೊಳಗಡೆ ಆರಾಮಾಗಿ ಹೋಗುತ್ತೆ. ಯಾವುದೇ ರೀತಿ ಡಕ್ಟ್ಸು ಕೊಳೆ ಎಲ್ಲ ಕುತ್ಕೊಳ್ಳೋದಿಲ್ಲ. ಕ್ಲೀನ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಅಂತಂದರೆ ಈಗ ಹಾಲು ಕೊಟ್ಟಾಗ ಯಾವ ರೀತಿ ಜಿಗುಟು ಅದರಲ್ಲಿ ಇರುತ್ತೆ ಅಥವಾ ಒಂಥರ ಜಿಡ್ಡಂಶ ಇರುತ್ತೆ, ಅದೇ ರೀತಿ ಬರೀ ನೀರು ಕೊಟ್ಟಾಗ್ಲೂ ಆ ರೀತಿ ಎಲ್ಲ ಬಾಟಲಲ್ಲಿ ಇರುತ್ತೆ. ಸೊ ವೀಕ್ಲಿ 2 ಸಲ ಆ ರೀತಿ ನಾವು ಕ್ಲೀನ್ ಮಾಡಿದ್ರೆ ಮಕ್ಳಿಗೆ ಆರೋಗ್ಯಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಏನಕ್ಕಂತಂದರೆ ಧೂಳಾಗಿದ್ದರೆ ಅಥವಾ ಖಂಡಿತವಾಗ್ಲೂ ಮಕ್ಳಿಗೆ ಇನ್ಫೆಕ್ಷನ್ಸ್ ಆಗೇ ಆಗುತ್ತೆ. ನಮಗೆ ಗೊತ್ತಾಗಲ್ಲ ಯಾವುದಕ್ಕೆ ಮಕ್ಳಿಗೆ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ. ನೀವು ನೋಡಬಹುದು ಈ ಚಿಕ್ಕ ಪೈಪಲ್ಲಿ ಆ ಒಂದು ಬ್ರಷ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ಒಳಗಡೆ. ಕಂಪ್ಲೀಟ್ ಅಂತಂದರೆ ಆ ಸೈಡಿಂದ ಅರ್ಧ ಹೋಗುತ್ತೆ, ಈ ಸೈಡಿಂದ ನಾನು ಅರ್ಧ ಹಾಕ್ತೀನಿ. ಆ್ಯಂಡ್ ಯಾಕೆ ವಾಟರ್ ಬಾಟಲ್ ಅಂತಂದರೆ ಈ ಲವ್ ಲ್ಯಾಪಲ್ಲಿ ನಾನು ಅದಿತಿಗೆ ಹಾಲು ಕೊಡೋದಿಲ್ಲ ಅಂತಂದರೆ ಫ್ರಮ್ 6 months ಅದಿತಿಗೆ ಓಪನ್ ಕಪ್ಪಲ್ಲೇ ನಾನು ನೀರನ್ನ ಶುರು ಮಾಡಿದ್ದು. ಫ್ರಮ್ 1 year ಆ್ಯಕ್ಚುಲಿ ಈ ಲವ್ ಲ್ಯಾಪ್ ಬ್ರ್ಯಾಂಡ್ನ ನಾನು ಯೂಸ್ ಮಾಡ್ತಿರೋದು. ಮುಂಚೆ ಚೀಕು ಬ್ರ್ಯಾಂಡದು ವಾಟರ್ ಬಾಟಲ್ ಯೂಸ್ ಮಾಡ್ತಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಸಹ ನಾನು ಹಾಲು ಕೊಡ್ತಾರಲ್ಲ, ಅದಿತಿಗೆ 1 ವರ್ಷದಿಂದ ಹಾಲು ಕೊಡ್ತಿದ್ದಲ್ವ, ಸೊ ಗ್ಲಾಸಲ್ಲೇ ಕೊಡ್ತೀನಿ. ಅದಿತಿ ಸೆಲ್ಫ್ ಅಂತಂದರೆ ಅವರೇ ಕುಡಿತಾರೆ ಆ್ಯಂಡ್ ನಾನು ಸಹ ಕುಡಿಸ್ತೀನಿ. ಈ ರೀತಿ ಅದಿತಿಯ ಒಂದು ಹಾಲಿನ ಜರ್ನಿ ಇದೆ. ಆ್ಯಂಡ್ ಈ ಒಂದು ಸಣ್ಣ ಒಂದು ಇದೆಯಲ್ಲ ವೈಟ್ ಕಲರ್ ಆ ಬಾಲ್, ಅದಕ್ಕೂ ಒಳಗಡೆ ಆರಾಮಾಗಿ ಹೋಗುತ್ತೆ. ಅದರಲ್ಲಿ ಯಾವುದೇ ರೀತಿ ಕಸ ಆಗಲಿ ಏನೂ ಕುತ್ಕೊಳ್ಳೋದಿಲ್ಲ. ಸೊ ವಾಟರ್ ಬಾಟಲ್ ಕ್ಯಾಪ್ನೂ ಸಹ ನೀಟಾಗಿ ಬ್ರಷ್ನೆಲ್ಲ ಹಾಕಿ ಕ್ಲೀನಾಗಿ ವಾಶ್ ಮಾಡಿದ್ರೆ ಅದಿತಿ ವಾಟರ್ ಬಾಟಲ್ ವಿಲ್ ಬಿ ಆಲ್ ಡ್ರೆಸ್ಡ್ ಅಂತಂದರೆ ತುಂಬ ಚೆನ್ನಾಗಿ ನೀಟಾಗುತ್ತೆ. ಆ್ಯಂಡ್ ಇದಕ್ಕೆ ನಾನು ಬಿಸಿನೀರನ್ನ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಯಾಕಂತಂದರೆ ಆವಾಗ ತೊಳೆದಿರ್ತೀನಿ, ಅದರಲ್ಲಿ ಯಾವುದೇ ರೀತಿ ಜರ್ಮ್ಸು ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ದರೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಿತಿಗೆ ನೀರು ಕೊಡುವಾಗ ನಾನು ಹೊಸ ನೀರನ್ನ ಹಾಕಿ ಅದಿತಿಗೆ ಕೊಡ್ತೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಆರಾಮಾಗಿ ವಾಶ್ ಮಾಡ್ಬೋದು. ಯಾವುದೇ ರೀತಿ ಏನು ಅಯ್ಯೋ ಇದನ್ನು ತೆಗಿಯೋಕ್ಕಾಗಲ್ಲ ಅದನ್ನು ತೆಗಿಯೋಕ್ಕಾಗೋದಿಲ್ಲ, ಅದು ಒಂದೊಂದು ಬಾಟ್ಲಲ್ಲಿ ಇರುತ್ತೆ. ಐ ಹ್ಯಾವ್ ಸೀನ್, ಅಂದರೆ ಅದು ಆಪ್ಷನ್ನೇ ಇರೋದಿಲ್ಲ ಓಪನ್ ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ. ಆ ರೀತಿ ಬಾಟಲ್ ಲವ್ ಲ್ಯಾಪ್ದಲ್ಲ. ಲವ್ ಲ್ಯಾಪ್ ವಾಟರ್ ಬಾಟಲ್ ನೀವು ಬೈ ಮಾಡಬೇಕು ಅಂತಂದರೆ ಬಿಫೋರ್ ನೀವು ಬೈ ಮಾಡೋದಕ್ಕಿಂತ ಮುಂಚೆ ನಾನು ಲವ್ ಲ್ಯಾಪ್ ವಾಟರ್ ಬಾಟಲ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡಿದ್ದೀನಿ. ಇಟ್ಸ್ ನಾಟ್ ಡೆಫಿನೆಟ್ಲಿ ಡೋಂಟ್ ಥಿಂಕ್ ದಟ್ ಇದು ಕೊಲಾಬ್ರೇಷನ್ ಮಾಡ್ತಿದ್ದಾರೆ ಅಥವಾ ಪ್ರಮೋಟ್ ಮಾಡ್ತಿದ್ದಾರೆ ಪ್ರಾಡಕ್ಟ್ನ ಅಂತ. ಇದನ್ನು ನಾವು ಯಾವುದೇ ರೀತಿ ಪ್ರಾಡಕ್ಟ್ನ ಕೊಲಾಬ್ರೇಟ್ ನಾನು ಮಾಡ್ತಿಲ್ಲ. ಇದರಲ್ಲಿ ಅದಿತಿಗೆ ಹೆಲ್ಪ್ ಆಗಿದೆ. ದಿಸ್ ಬಾಟಲ್ ಇಸ್ ರಿಯಲಿ ನೈಸ್. ತುಂಬ ಸೇಫ್ಟಿ, ಸ್ಟೀಲ್, ಯಾವುದೇ ರೀತಿ ಏನು ಹಾರ್ಮ್ ಆಗುವಂತಹದ್ದು ಯಾವುದೇ ಒಂದು ಇದರಲ್ಲಿ ಬಾಟಲಲ್ಲಿ ಇಲ್ಲದೆ ಇರೋ ಕಾರಣದಿಂದ ನಾನು ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಬೇರೆ ಮಕ್ಕಳ ಹೆಲ್ತ್ಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಲವ್ ಲ್ಯಾಪ್ ವಾಟರ್ ಬಾಟಲ್ ನೀವು ಅದಿತಿಗೆ ಯೂಸ್ ಮಾಡ್ತಿರೋದನ್ನು ಹೇಗೆ ವಾಶ್ ಮಾಡ್ತೀರಾ ಮೇಡಮ್ ಅದನ್ನು ಅಂತೆಲ್ಲ ಕೇಳಿದ್ರಲ್ಲ. ಸೊ ಟು ರೀಚ್ ಮೆನಿ ಪೀಪಲ್ ಆ್ಯಂಡ್ ಮೆನಿ ಪೇರೆಂಟ್ಸ್ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಆಫ್ಟರ್ ಫೈನಲ್ ವಾಶ್ ಆದಮೇಲೆ ಈ ರಬ್ಬರ್ನ ಸಿಲಿಕಾನ್ದನ್ನ ನಾನು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಹಾಕಿದ್ರೇ ತುಂಬ ಲುಕ್ ಬರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ ಈ ಸ್ಟೋರಿ, ಈ ವಾಟರ್ ಬಾಟಲ್ದು ಇದನ್ನು ನಾವು ತರಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಡ್ಯಾಡಾ ನನಗೆ ಆರ್ಡರ್ ಮಾಡುವಾಗ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು, ಫಸ್ಟ್ ಕ್ರೈಗೆ ಹೋಗಿದ್ವಿ, ಇಲ್ಲ ಅಂತ ಹೇಳಿದ್ರು ಸ್ಟೋರಲ್ಲಿ. ಸೊ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ವಿ. ಪಿಂಕ್ ಕಲರ್ ಇಲ್ಲ, ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಇನ್ಮೇಲಿಂದ ಅದು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲಂತೆ, ಬರೀ ಬ್ಲೂನೇ ಮಾಡ್ತಾರೆ ಅಂತೆಲ್ಲ ನನಗೆ ಎದುರಿಸ್ಬಿಟ್ಟು. ಆ್ಯಂಡ್ ನನಗೆ ತುಂಬ ಇಷ್ಟ ಪಿಂಕ್ ಅಂತ. ಅದಿತಿಗೆ ಅದೇನೋ ಗೊತ್ತಿಲ್ಲ, ನನಗೆ ಪಿಂಕ್ ಜಾಸ್ತಿ ಕಲೆಕ್ಷನ್ಸ್ ಅದಿತಿಗೆ ಮಾಡಿಸ್ತೀನಿ. ಫಸ್ಟ್ ಟಾಯ್ನ ಅದಿತಿಗೆ ನಾನು ಪಿಂಕ್ ಕಲರ್ನೇ ತೊಗೊಂಡಿದ್ದೆ. ಆ ರೀತಿ ಪಿಂಕ್ ಕಲೆಕ್ಷನ್ಸ್ನ ಜಾಸ್ತಿ ಮಾಡಿಸ್ತೀನಿ. ಐ ವಾಸ್ ಸೋ ಟೆನ್ಸ್ಡ್, ಅಯ್ಯೋ ಪಾಪ ಅದಿತಿಗೆ ಪಿಂಕ್ ಕಲರ್ ಇಲ್ವಾ, ಏನು ಮಾಡೋದು. ಬಟ್ ಬೇರೆ ಯಾವ ಬ್ರ್ಯಾಂಡು ನಂಗೆ ಇಷ್ಟ ಆಗಲಿಲ್ಲ. ಲುಕ್ ಇರಬಹುದು ಅಥವಾ ಫೀಚರ್ಸ್ ಇರ್ಬೋದು, ಲವ್ ಲ್ಯಾಪ್ ತುಂಬ ಇಷ್ಟ ಆಯಿತು. ಆಮೇಲೆ ಬಂದಾಗ ವಿ ವರ್ ಸೋ ಹ್ಯಾಪಿ. ನಾನಂತೂ ತುಂಬ ಹ್ಯಾಪಿ ಅದೇ ದಟ್ ಅದಿತಿಗೆ ಪಿಂಕ್ ಕಲರ್ ಸಿಕ್ತು ಅಂತ. ಆ್ಯಂಡ್ ಅದಿತಿ ಇನ್ನೂ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು. ಸೊ ಒಂದು ಪೋಹ ಅಂತಂದರೆ ಅವಲಕ್ಕಿ ಸರ್ಲಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಇದನ್ನು ಶೂಟ್ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಎಲ್ಲನೂ ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಬೌಲ್ಗೆ ಹಾಕ್ಕೊಂಡು ಅದನ್ನು ಆಮೇಲೆ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಈ ಪೋಹ ಒಂದು ಟ್ರಾವೆಲ್ ಫುಡ್. ಇದು ಯಾವುದೇ ರೀತಿ ನಿಮಗೆ ಟ್ರಾವೆಲಿಂಗ್ ಹೋದಾಗ, ನೀವು ಮಗುನ 6 months ಆದಮೇಲೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ನೀವು ಯಾವುದೇ ರೀತಿ ಕುಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್
ಬಿಸಿನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ರೆ, ಈ ಇನ್ಸ್ಟೆಂಟ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ರೆ ಮಕ್ಕಳಿಗೆ ಊಟ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್. ನಿಮ್ಮ ಸಜೆಷನ್, ಸಲಹೆ ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ. ಐ ವಿಲ್ ಬಿ ರಿವರ್ಟ್ ಬ್ಯಾಕ್. ಆ್ಯಂಡ್ ನಿಮ್ಮ ಕಾಮೆಂಟ್ಸ್ನ ಓದೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ಸರ್ಲ್ಯಾಕ್ಗೆ ಜಾಸ್ತಿ ಏನು ಐಟಮ್ಸ್ ಬೇಡ, ಜಸ್ಟ್ 3-4 ಐಟಮ್ಸಲ್ಲೇ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಡ್ರೈ ಫ್ರೂಟ್ಸ್ನ ತರಿಸಿದ್ದೀವಿ, ಅದಕ್ಕೆ ರಾಗಿ ಸರಿ ಮಾಡಬೇಕು. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡಿದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ. ಸೊ ಸಿ ಯು, ಬಾಯ್, ಟಾಟಾ, ಟೇಕ್ ಕೇರ್ ಆಲ್ ಆಫ್ ಯು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ತುಂಬ ಖುಷಿ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ 10K ಅಂತಂದರೆ 10,000 ಫಾಲೋವರ್ಸ್ನ ನಾನು ರೀಚ್ ಮಾಡ್ತೀನಿ, ಅಂತಂದರೆ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ತೀನಿ. ಸೊ ಐ ವಿಲ್ ಬಿ ಸೀಯಿಂಗ್ ಫಾರ್ ದ್ಯಾಟ್ ಡೇ. ಸಿ ಯು, ಬಾಯ್, ಟಾಟಾ, ಲವ್ ಯು.